ನಮಸ್ಕಾರ ಪ್ರಿಯ ಭಕ್ತರೇ. ಇಂದು ನಾವು ಕೇಳಲಿರುವ ಕಥೆ ಕೇವಲ ರಾಜನೊಬ್ಬನ ಕಥೆಯಲ್ಲ. ಇದು ದೇವಿ ಗಂಗೆಯ ತ್ಯಾಗದ ಕಥೆ, ಒಬ್ಬ ತಂದೆಯ ಅಸಹಾಯಕತೆಯ ಕಥೆ ಮತ್ತು ಭವಿಷ್ಯದ ಮಹಾಭಾರತಕ್ಕೆ ಬೀಜ ಬಿತ್ತಿದ ಕಥೆ. 7 ಮಕ್ಕಳ ಮರಣದ ರಹಸ್ಯ. ಈ ಕಥೆಯ ಹೃದಯದಲ್ಲಿ ನೋವಿದೆ, ಆದರೆ ಅದರೊಳಗೆ ದೈವಿಕ ಉದ್ದೇಶವೂ ಅಡಬಿದೆ. ರಾಜ ಶಂತನು ಮತ್ತು ಗಂಗೆಯ ಮೊದಲ ಭೇಟಿಯ ಕ್ಷಣ. ಹಿಮಾಲಯದ ಅಂಚಿನಲ್ಲಿ ಗಂಗಾ ನದಿಯ ತೀರದಲ್ಲಿ ಹಸ್ತಿನಾಪುರದ ಮಹಾರಾಜ ಶಂತನು ವಿಹಾರ ಮಾಡುತ್ತಿದ್ದನು. ಆ ದಿನ ಅವನ ದೃಷ್ಟಿಗೆ ಬಿದ್ದದ್ದು ಅಪೂರ್ವ ಸೌಂದರ್ಯದ, ಶಾಂತ ಮುಖದ, ದೈವಿಕ ಕಾಂತಿಯ ಮಹಿಳೆ. ಅವಳು ನಡೆದು ಬರುತ್ತಿದ್ದಳು. ಹಗುರವಾದ ಹೆಜ್ಜೆ, ಕಂಗೊಳಿಸುವ ಕಣ್ಣು, ಆಕೆಯ ಸುತ್ತ ಮಂತ್ರಮುಗ್ಧಗೊಳಿಸುವ ಪ್ರಕಾಶ. ಶಂತನು ಹೃದಯದಲ್ಲಿ ತಕ್ಷಣವೇ ಪ್ರೇಮ ಮೊಳಕೆಯೊಡೆಯಿತು. ಅವನು ಕೇಳಿದನು, ದೇವಿಯೇ, ನೀವು ಯಾರು? ಈ ಲೋಕದಲ್ಲಿ ನಿಮ್ಮಂತೆ ಯಾರನ್ನೂ ನಾನು ಕಂಡಿಲ್ಲ. ಅವಳು ಮೃದುವಾಗಿ ನಗು ಮಾಡುತ್ತಾ ಹೇಳಿದಳು, ನೀವು ನನ್ನನ್ನು ವಿವಾಹವಾಗಿಸಿಕೊಳ್ಳಬೇಕು ಎಂದು ಬಯಸಿದರೆ ಒಂದು ಮಾತ್ರ ಷರತ್ತು. ನಾನು ಮಾಡುವ ಯಾವುದೇ ಕೆಲಸವನ್ನು ನೀವು ಪ್ರಶ್ನಿಸಬಾರದು. ನೀವು ಪ್ರಶ್ನಿಸಿದ ದಿನ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದಳು. ಆದರೆ ರಾಜ ಶಂತನು ಪ್ರೇಮದಲ್ಲಿ ಮುಳುಗಿದ್ದರಿಂದ ಅವನಿಗೆ ಷರತ್ತು ದೊಡ್ಡದಾಗಿ ಕಾಣಲಿಲ್ಲ. ಅವನು ಒಪ್ಪಿದನು. ಅದೇ ಕ್ಷಣದಿಂದ ಗಂಗೆಯು ಶಂತನುನ ರಾಣಿಯಾದಳು. ಹಸ್ತಿನಾಪುರದಲ್ಲಿ ಸಂಭ್ರಮದ ವಾತಾವರಣ. ರಾಜ ಮತ್ತು ರಾಣಿ ಪ್ರೀತಿಯಲ್ಲಿ ಮುಳುಗಿದ್ದರು. ಪ್ರಜೆಗಳು ಸಂತೋಷದಿಂದಿದ್ದರು. ಗಂಗೆಯ ಮುಖದಲ್ಲಿ ಸದಾ ಶಾಂತಿ, ಆದರೆ ಆಕೆಯ ಕಣ್ಣುಗಳಲ್ಲಿ ಆಳವಾದ ರಹಸ್ಯವಿತ್ತು. ಶಂತನು ಅವಳನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದನು. ಅವಳ ಪ್ರತಿಯೊಂದು ನಡೆ, ಮಾತು, ಮೌನಕ್ಕೂ ಅವನು ಗೌರವ ನೀಡುತ್ತಿದ್ದನು. ಕಾಲ ಸಾಗಿತು. ಮೊದಲ ಮಗುವಿನ ಜನನ ಮತ್ತು ಆಘಾತಕಾರಿ ಘಟನೆ. ಒಂದು ದಿನ ಗಂಗೆಯು ಮಗುವಿಗೆ ಜನ್ಮ ನೀಡಿದಳು. ರಾಜ ಶಂತನು ಆನಂದದಿಂದ ಉಲ್ಲಾಸಗೊಂಡನು. ರಾಜಮಹಲದಲ್ಲಿ ಹಬ್ಬದ ವಾತಾವರಣ. ಆದರೆ ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ. ಗಂಗೆಯು ಶಿಶುವನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡು ನೇರವಾಗಿ ಗಂಗಾ ನದಿಯ ಕಡೆಗೆ ನಡೆಯತೊಡಗಿದಳು. ಶಂತನು ಆಶ್ಚರ್ಯದಿಂದ ನೋಡುತ್ತಿದ್ದನು. ಅವನು ಯೋಚಿಸಿದನು, ಅವಳು ಮಗುವಿಗೆ ಸ್ನಾನ ಮಾಡಿಸಲು ಹೋಗುತ್ತಿದ್ದಾಳೆ ಎಂದು. ಆದರೆ ಅವಳು ನದಿಯ ಅಂಚಿಗೆ ತಲುಪಿದಾಗ ಆ ಶಿಶುವನ್ನು ನೇರವಾಗಿ ನೀರಿಗೆ ಹಾಕಿಬಿಟ್ಟಳು. ರಾಜ ಶಂತನು ಮೌನವಾಗಿ ನಿಂತಿದ್ದನು. ಅವನ ಹೃದಯ ತುಂಡಾಗಿ ಹೋಗುತ್ತಿತ್ತು. ಆದರೆ ಅವನು ಕೊಟ್ಟ ಮಾತು ನೆನಪಾಯಿತು. ನಾನು ಪ್ರಶ್ನಿಸಬಾರದು. ಅವನು ಕಣ್ಣೀರನ್ನು ಒಳಗೆ ನುಂಗಿಕೊಂಡು ಏನೂ ಹೇಳದೆ ಹಿಂತಿರುಗಿದನು. ಕಾಲ ಸಾಗಿತು. ಮತ್ತೆ ಒಂದು ಮಗುವಿನ ಜನನ. ಮತ್ತೆ ಅದೇ ಘಟನೆ. ಮಗುವನ್ನು ಎತ್ತಿಕೊಂಡು ನೇರವಾಗಿ ಗಂಗಾ ನದಿಗೆ ಮತ್ತು ನೀರಿಗೆ ಬಿಡುವುದು. 3ನೇ ಮಗು, 4ನೇ ಮಗು, 5ನೇ, 6ನೇ. ಪ್ರತಿ ಬಾರಿ ಅದೇ ದೃಶ್ಯ. ಪ್ರತಿ ಬಾರಿ ರಾಜ ಶಂತನುವಿನ ಹೃದಯ ಮುರಿಯುತ್ತಲೇ ಇತ್ತು. ಪ್ರಜೆಗಳು ಗುಟ್ಟಾಗಿ ಮಾತನಾಡುತ್ತಿದ್ದರು. ರಾಣಿ ಏಕೆ ಹೀಗೆ ಮಾಡುತ್ತಿದ್ದಾನೆ? ರಾಜನು ಏಕೆ ಮೌನವಾಗಿದ್ದಾನೆ? ಆದರೆ ರಾಜ ಶಂತನು ತನ್ನ ಮಾತಿಗೆ ಕಟ್ಟಿ ಹಾಕಿಕೊಂಡಿದ್ದನು. ಅವನು ಪ್ರತಿದಿನ ದೇವರನ್ನು ಪ್ರಾರ್ಥಿಸುತ್ತಿದ್ದನು, ಪ್ರಭು, ಇದು ಯಾವ ಪಾಪದ ಫಲ? ನನ್ನ ಮಕ್ಕಳನ್ನು ಏಕೆ ನನ್ನಿಂದ ದೂರ ಮಾಡುತ್ತಿದ್ದೀರಿ? ಆದರೆ ಉತ್ತರ ಸಿಗಲಿಲ್ಲ. 7ನೇ ಮಗುವಿನ ಮರಣ, ಶಂತನುವಿನ ಅಸಹಾಯಕತೆ. 7ನೇ ಮಗುವಿನ ಜನನದ ದಿನ ರಾಜ ಶಂತನು ತನ್ನ ಮನಸ್ಸಿನಲ್ಲಿ ನಿರ್ಧರಿಸಿದ್ದನು, ಇನ್ನೆಂದೂ ಮೌನವಾಗಿರಲಾರೆ. ಆದರೆ ಗಂಗೆಯು ಮಗುವನ್ನು ಎತ್ತಿಕೊಂಡು ಮತ್ತೆ ನದಿಯ ಕಡೆಗೆ ಹೊರಟಾಗ ರಾಜ ಶಂತನು ಅವಳನ್ನು ಅನುಸರಿಸಿದನು. ಅವನ ಕಣ್ಣುಗಳಲ್ಲಿ ಕಣ್ಣೀರು, ಹೃದಯದಲ್ಲಿ ಅಸಹನೀಯ ನೋವು. ಅವನು ಯೋಚಿಸಿದನು, ಇದು ನನ್ನ ಕೊನೆಯ ಸಹನೆ. ಆದರೆ ಕೊಟ್ಟ ಮಾತು ಅವನನ್ನು ತಡೆಯಿತು. ಗಂಗೆಯು ಮತ್ತೆ ಶಿಶುವನ್ನು ನದಿಗೆ ಬಿಡಿಸಿದಳು. ರಾಜ ಶಂತನು ಅಲ್ಲಿ ನಿಂತು ತನ್ನ ಒಳಗಿನ ನೋವನ್ನು ನುಂಗಿಕೊಂಡು ಮೌನವಾಗಿಯೇ ನೋಡುತ್ತಿದ್ದನು. 8ನೇ ಮಗುವಿನ ಜನನ. ರಾಜನ ಪ್ರಶ್ನೆ. ಒಂದು ದಿನ 8ನೇ ಮಗುವಿನ ಜನನವಾಯಿತು. ಈ ಬಾರಿ ರಾಜನ ಹೃದಯ ಭಾರವಾಗಿತ್ತು. ಆದರೆ ಅವನು ಒಂದು ಆಶೆಯನ್ನು ಹಿಡಿದುಕೊಂಡಿದ್ದನು. ಮಗು ಹುಟ್ಟಿದ ಕೂಡಲೇ ಗಂಗೆಯು ಮತ್ತೆ ಅದನ್ನು ಕೈಯಲ್ಲಿ ಎತ್ತಿಕೊಂಡು ನದಿಯ ಕಡೆಗೆ ನಡೆದಳು. ಇನ್ನೂ ಸಹಿಸಲಾಗಲಿಲ್ಲ. ರಾಜ ಗಂಭೀರವಾಗಿ ಕೂಗಿದನು, ನಿಲ್ಲಿ! ಈ ಪಾಪವನ್ನು ಇನ್ನೆಂದೂ ನಾನು ಸಹಿಸಲಾರೆ. ನೀವು ಯಾರು? ನನ್ನ ಮಕ್ಕಳನ್ನು ಏಕೆ ಕೊಲ್ಲುತ್ತಿದ್ದೀರಿ? ಆ ಕ್ಷಣದಲ್ಲಿ ಗಂಗೆಯ ಮುಖದಲ್ಲಿ ನೋವಿನ ನಗೆ ಮೂಡಿತು. ಅವಳು ನಿಂತಳು. ಮಗುವನ್ನು ನದಿಗೆ ಬಿಡಿಸಲಿಲ್ಲ. ಅವಳು ಮೃದುವಾಗಿ ಹೇಳಿದಳು, ಮಹಾರಾಜ, ನೀವು ಕೊಟ್ಟ ಮಾತು ಮುರಿದಿದ್ದೀರಿ. ಆದ್ದರಿಂದ ನಾನು ನಿಮ್ಮನ್ನು ಬಿಟ್ಟು ಹೋಗಲೇಬೇಕು. ಗಂಗೆಯು ತನ್ನ ದೈವಿಕ ಸ್ವರೂಪವನ್ನು ತೋರಿಸಿದಳು. ಆಕೆಯ ದೇಹದಿಂದ ದೈವಿಕ ಪ್ರಕಾಶ ಹರಡಿತು. ಅವಳು ಹೇಳಿದಳು, ಮಹಾರಾಜ, ನಾನು ಸಾಮಾನ್ಯ ಮಹಿಳೆಯಲ್ಲ. ನಾನು ದೇವಿ ಗಂಗೆ. ನೀವು ನೋಡಿದ ಆ 7 ಮಕ್ಕಳು ವಾಸ್ತವಕ್ಕೆ ಹಸುಗಳು, ಸ್ವರ್ಗದ ದೈವಿಕ ದೇವತೆಗಳು. ಅವರು ಋಷಿ ವಸಿಷ್ಠರ ಶಾಪದಿಂದ ಮಾನವ ಜನ್ಮಕ್ಕೆ ಬಂದಿದ್ದರು.
ಆ ಶಾಪದಿಂದ ಮುಕ್ತರಾಗಲು ಅವರು ಜನನವಾದ ತಕ್ಷಣವೇ ನೀರಿನಲ್ಲಿ ಮುಳುಗಬೇಕಾಗಿತ್ತು. ನಾನು ತಾಯಿಯಾಗಿದ್ದರೂ ಅವರನ್ನು ಮುಕ್ತಿಗೊಳಿಸಲು ನಾನು ಈ ಕಠಿಣ ಕೆಲಸ ಮಾಡಿದೆ. ರಾಜ ಶಂತನು ಆಶ್ಚರ್ಯದಿಂದ ಕೇಳಿದನು, ಹಾಗಾದರೆ 8ನೇ ಮಗು? ಗಂಗೆಯು ಹೇಳಿದಳು, 8ನೇ ಹಸು ದ್ಯವು. ಅವನು ಅತ್ಯಂತ ಭಾರೀ ಅಪರಾಧ ಮಾಡಿದ ಕಾರಣ ಅವನು ದೀರ್ಘಕಾಲ ಮಾನವ ಜೀವನ ನಡೆಸಬೇಕಾಗಿದೆ. ಆದ್ದರಿಂದ ನಾನು ಅವನನ್ನು ಬದುಕಿಸಿದ್ದೇನೆ. ಭೀಷ್ಮನ ಜನನ, ಮಹಾಭಾರತದ ಬೀಜ. ಗಂಗೆಯು ಮಗುವನ್ನು ರಾಜ ಶಂತನುವಿಗೆ ನೀಡುತ್ತಾ ಹೇಳಿದಳು, ಈ ಮಗು ಮುಂದೊಂದು ದಿನ ಮಹಾವೀರನಾಗುವನು, ಧರ್ಮದ ಪ್ರತೀಕವಾಗುವನು, ಅವನು ಭೀಷ್ಮ ಎಂದು ಪ್ರಸಿದ್ಧನಾಗುವನು. ಅವಳು ಮುಂದುವರೆಸಿ ಹೇಳಿದಳು, ನಾನು ಈಗ ಈ ಮಗುವನ್ನು ನನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತೇನೆ. ಅವನಿಗೆ ಶಸ್ತ್ರಾಸ್ತ್ರವಿದ್ಯೆ, ಧರ್ಮ, ನೀತಿ, ಯುದ್ಧಕಲೆ ಎಲ್ಲವನ್ನೂ ಕಲಿಸಿ ಮತ್ತೆ ನಿಮ್ಮ ಬಳಿಗೆ ತರುತ್ತೇನೆ. ಅವಳು ಕಣ್ಣೀರಿನಿಂದ ಹೇಳಿದಳು, ಮಹಾರಾಜ, ನಿಮ್ಮ ನೋವು ನನಗೆ ತಿಳಿದಿದೆ, ಆದರೆ ಇದು ದೈವಿಕ ಯೋಜನೆ. ಆ ಕ್ಷಣದಲ್ಲಿ ಗಂಗೆಯು ಅಂತರ್ಧಾನವಾದಳು. ರಾಜ ಶಂತನು ಮೌನವಾಗಿ ನಿಂತಿದ್ದನು. ಅವನ ಹೃದಯದಲ್ಲಿ ದುಃಖ, ಆದರೆ ಜೊತೆಗೆ ಗರ್ವವೂ. ತನ್ನ ಮಗ ಮಹಾನಾಗುವನು ಎಂಬ ಭರವಸೆ. ಶಂತನುವಿನ ವಿಯೋಗ ಮತ್ತು ದೀರ್ಘ ಕಾಯುವಿಕೆ. ರಾಜ ಶಂತನು ದಿನಗಳನ್ನು ಎಣಿಸುತ್ತಿದ್ದನು. ಪ್ರತಿದಿನವೂ ಗಂಗೆಯ ನೆನಪು, ತನ್ನ ಮಕ್ಕಳ ನೆನಪು. ಅವನು ತನ್ನ 8ನೇ ಮಗನನ್ನು ಮರಳಿ ನೋಡಬೇಕೆಂದು ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಕಾಲ ಸಾಗಿತು. ಭೀಷ್ಮನ ಮರಳುವಿಕೆ. ಒಂದು ದಿನ ಗಂಗಾ ನದಿಯ ತೀರದಲ್ಲಿ ರಾಜ ಶಂತನು ಧ್ಯಾನದಲ್ಲಿ ಮುಳುಗಿದ್ದನು. ಅಕಸ್ಮಾತ್ ಅವನು ಕಂಡ ದೃಶ್ಯ, ಯುವ ಯೋಧನೊಬ್ಬ ಅಪೂರ್ವ ಶೌರ್ಯದಿಂದ, ಅದ್ಭುತ ಧನುರ್ವಿದ್ಯೆಯಿಂದ ಗಂಗಾ ನದಿಯ ತೀರದಲ್ಲಿ ಅಭ್ಯಾಸ ಮಾಡುತ್ತಿದ್ದನು. ಅವನ ಕಣ್ಣುಗಳಲ್ಲಿ ದೈವಿಕ ಕಾಂತಿ, ಮುಖದಲ್ಲಿ ಧೈರ್ಯ ಮತ್ತು ಶಾಂತಿ. ಅವನ ಪಕ್ಕದಲ್ಲಿ ದೇವಿ ಗಂಗೆ. ಗಂಗೆಯು ಮುಂದೆ ಬಂದು ಹೇಳಿದಳು, ಮಹಾರಾಜ, ಇವನು ನಿಮ್ಮ ಮಗ ಭೀಷ್ಮ. ರಾಜ ಶಂತನು ಕಣ್ಣೀರಿನಿಂದ ಮಗನನ್ನು ಅಪ್ಪಿಕೊಂಡನು. ಆ ಕ್ಷಣದಲ್ಲಿ ಅವನ ಜೀವನದ ಎಲ್ಲಾ ನೋವು ಒಂದು ಕ್ಷಣದಲ್ಲಿ ಕರಗಿಹೋಯಿತು. ಕಥೆಯ ಸಾರಾಂಶ ಮತ್ತು ಭಕ್ತಿ ಸಂದೇಶ. ಪ್ರಿಯ ಭಕ್ತರೇ, ಈ ಕಥೆ ನಮಗೆ ಏನು ಕಲಿಸುತ್ತದೆ? ದೈವಿಕ ಯೋಜನೆಗಳು ಮಾನವನಿಗೆ ತಕ್ಷಣ ಅರ್ಥವಾಗುವುದಿಲ್ಲ. ಕೆಲವೊಮ್ಮೆ ನೋವು ಕೂಡ ಮುಕ್ತಿಗೆ ದಾರಿಯಾಗಬಹುದು. ತಾಯಿ ಹೃದಯದ ತ್ಯಾಗ ಎಷ್ಟು ಆಳವಾದದ್ದು ಎಂಬುದನ್ನು ಗಂಗೆಯ ಕಥೆ ತೋರಿಸುತ್ತದೆ. ಮತ್ತು ಭೀಷ್ಮನ ಜನನವಿಂದ ಮಹಾಭಾರತದ ಮಹಾಕಾವ್ಯಕ್ಕೆ ದಾರಿ ತೆರೆದವಾಯಿತು. ನಾವು ನಮ್ಮ ಜೀವನದಲ್ಲಿ ಎದುರಿಸುವ ಕಷ್ಟಗಳು ಕೂಡ ಯಾವುದೋ ದೈವಿಕ ಉದ್ದೇಶಕ್ಕೆ ಕಾರಣವಾಗಿರಬಹುದು. ಇಂತಹ ಕಥೆಗಳು ನಮಗೆ ಸಹನೆ, ಭಕ್ತಿ ಮತ್ತು ಧರ್ಮವನ್ನು ಕಲಿಸುತ್ತವೆ. ಇಂತಹ ಅರ್ಥಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.